ಮಠಗಳು ಅಂದ್ರೆ ಹೇಗಿರಬೇಕು? ಮಠಗಳೆಂದ್ರೆ ಧರ್ಮ ಮತ ಸಂರಕ್ಷಣೆ ಎಂಬ ಸಿದ್ಧ ನಂಬಿಕೆಗಳನ್ನ ಮುರಿದು ನಾಡು ನುಡಿಯ ಸಂರಕ್ಷಣೆ ಎಂಬುದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ ಬಾಲ್ಕಿಯ ಹಿರೇಮಠ ಸಂಸ್ಥಾನ. ಶಿವಯೋಗ ಮಂದಿರದಲ್ಲಿ ತರಬೇತಿ ನೀಡಿದ ಪರಮ ಪೂಜ್ಯ ಹಾನಗಲ್ ಶ್ರೀ ಕುಮಾರಸ್ವಾಮಿಗಳೇ 1924ರಲ್ಲಿ ತಮ್ಮ ಪ್ರೀತಿಯ ಶಿಷ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳಿಗೆ ಪೀಠಾರೋಹಣ ಮಾಡಿಸಿದ್ರು. ಮಠಕ್ಕಾಗಿ ನಿನ್ನಲ್ಲ, ನಿನಗಾಗಿ ಮಠವಿದೆ. ಈ ಭಾಗದಲ್ಲಿ ಶಿಕ್ಷಣ, ಶರಣ ತತ್ವ, ದೀನ ದಲಿತರ ಸೇವೆಗೆ ನಿನ್ನ ಬದುಕು ಮೀಸಲಾಗಿರಲಿ ಎಂಬ ಹಾನಗಲ್ಲ ಶ್ರೀ ಕುಮಾರಸ್ವಾಮಿಗಳ ಹಿತವಚನಗಳನ್ನೇ ತಮ್ಮ ಬದುಕಿನ ಧ್ಯೇಯವಾಗಿಸಿಕೊಂಡು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶ್ರಮಿಸಿದ್ರು. ಹಾನಗಲ್ಲ ಶ್ರೀ ಕುಮಾರಸ್ವಾಮಿಗಳು ಮಠದ ಜವಾಬ್ದಾರಿ ವಹಿಸಿದ ಒಂದೇ ವರ್ಷದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳು ಸ್ವತಂತ್ರವಾಗಿದ್ದ ಎಲ್ಲಾ ಶಾಖಾ ಮಠಗಳನ್ನ ಬಾಲ್ಕಿ ಹಿರೇಮಠ ಸಂಸ್ಥಾನದ ಅಧೀನಕ್ಕೆ ತಂದರು. ಕಾರೆಮುಂಗಿ, ಮೋರಗಿಯಲ್ಲಿರುವ ಶ್ರೀಮಠದ ಹೊಲಗಳಲ್ಲಿ ತಾವೇ ಖುದ್ದಾಗಿ ಉಳುಮೆ ಮಾಡಿ ಶಿಥಿಲವಾಗಿದ್ದ ಶ್ರೀಮಠವನ್ನ ಸರಿದಾರಿಗೆ ತರುವಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳು ಯಶ ಕಂಡರು. ಶಿಕ್ಷಣದಿಂದ ಮಾತ್ರ ಸಾಮಾಜಿಕ ಅರಿವು ಮೂಡಿಸಲು ಸಾಧ್ಯವೆಂಬುದನ್ನ ಮನಗಂಡ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳು 1936ರಲ್ಲಿ ಇಂದಿನ ಆಂಧ್ರ ಪ್ರದೇಶದ ನಾರಾಯಣಖೇಡ ತಾಲೂಕಿನ ಮೋರ್ಗಿ ಗ್ರಾಮದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಗುರುಕುಲಾಶ್ರಮ ಹೆಸರಿನ ಕನ್ನಡ ಪ್ರಾಥಮಿಕ ಶಾಲೆಗೆ ನಾರಾಯಣಖೇಡದ ನಾಗಶೆಟ್ಟಪ್ಪ ಶೆಟ್ಕಾರ ಅಧ್ಯಕ್ಷರಾದರೆ ಕೊಪ್ಪಳದ ಖಾನಾಪುರ ಶಾಸ್ತ್ರಿಗಳು ಮುಖ್ಯೋಪಾಧ್ಯಾಯರಾಗಿದ್ರು. ಈ ಮೂಲಕ ಈ ಭಾಗದ ಜನರ ಶ್ರೇಯೋಭಿವೃದ್ಧಿಗಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳು ಹಗಲಿರುಳು ಶ್ರಮಿಸಿದ್ರು.